ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕವನ್ನು ನಮ್ಮ ದೇಶದ ಏರೋಸ್ಪೇಸ್ ಹಬ್ ಎಂದು ಕರೆಯುತ್ತಾರೆ. ನಮ್ಮ ಕರ್ನಾಟಕ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ 8 ದಶಕಗಳಿಗೂ ಹಳೆಯದಾದ ಭವ್ಯವಾದ ಇತಿಹಾಸವನ್ನು ಹೊಂದಿದೆ. We dream of exploration. We dream of space travel. We are Karnataka. 1940 ಡಿಸೆಂಬರ್ 23ನೇ ತಾರೀಕಿನಲ್ಲಿ HAL ಅಂದ್ರೆ ಅಂದಿನ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಆದ ಮೊದಲನೇ ಏರೋಸ್ಪೇಸ್ ಇಂಡಸ್ಟ್ರಿ. ನಂತರ 1960ರಲ್ಲಿ NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಆಗ್ತದೆ. ಮುಂದೆ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ 1984ರಲ್ಲಿ ADA ದಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ನಮ್ಮ ಬೆಂಗಳೂರನ್ನು ತನ್ನ ಹೆಡ್ ಆಫೀಸ್ ಅನ್ನಾಗಿ ಮಾಡಿಕೊಳ್ಳುತ್ತದೆ. ಮುಂದೆ ಈ ಏಜೆನ್ಸಿ ಅಡಿಯಲ್ಲಿ ನಮ್ಮ ಭಾರತ ದೇಶದ ಹಲವಾರು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಂಗಳನ್ನು ಪ್ರಪಂಚದ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಲೀಡಿಂಗ್ ಕಂಪನಿಗಳಾದ ಏರ್ಬಸ್, ಬೋಯಿಂಗ್, ಡಸಾಲ್ಟ್ ಸಿಸ್ಟಮ್ ಮತ್ತು ಪ್ಯಾರಾಮೆಟಿಕ್ ಟೆಕ್ನಾಲಜಿ ಕಂಪನಿಗಳ ಜೊತೆ ಹಮ್ಮಿಕೊಳ್ಳಲಾಗ್ತದೆ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಈಗ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ NAL, ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ BEML, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE ಈ ಎಲ್ಲಾ ಕಂಪನಿಗಳು ನಮ್ಮ ಬೆಂಗಳೂರನ್ನು ತನ್ನ ಹೆಡ್ ಆಫೀಸ್ ಅನ್ನಾಗಿ ಮಾಡಿಕೊಂಡಿವೆ. ಜೊತೆಗೆ ಈ ಎಲ್ಲಾ ಕಂಪನಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ತಮ್ಮ ಘಟಕಗಳನ್ನು ಹೊಂದಿವೆ. 2013ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ತಂದ ಏರೋಸ್ಪೇಸ್ ಪಾಲಿಸಿ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ರಾಜ್ಯ ತಂದ ಏರೋಸ್ಪೇಸ್ ಪಾಲಿಸಿ ಆಗಿತ್ತು. ಮತ್ತು ಮುಂದೆ ತಂದ ಇದೇ ತರದ ಹೊಸ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾಲಿಸಿಗಳಿಂದ ನಮ್ಮ ರಾಜ್ಯದ 5 ಕಡೆಗಳಲ್ಲಿ ಹೊಸ ಏರೋಸ್ಪೇಸ್ ಹಬ್ ನಿರ್ಮಾಣ ಮಾಡಲಿದೆ. ಬೆಳಗಾವಿ, ಬೆಂಗಳೂರು, ಚಾಮರಾಜನಗರ, ಮೈಸೂರು ಮತ್ತು ತುಮಕೂರುಗಳಲ್ಲಿ ಏರೋಸ್ಪೇಸ್ ಸಿಮ್ಯುಲೇಷನ್ ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಹನಿವೆಲ್, ಬೋಯಿಂಗ್, ಯುರೋಪಿಯನ್ ಏರೋನಾಟಿಕ್ಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಕಂಪನಿ, EADS ಮತ್ತು ರೋಲ್ಸ್ ರಾಯ್ ತರದ ಕಂಪನಿಗಳು ಬೆಂಗಳೂರಿನಲ್ಲಿ ತಮ್ಮ R&D ಸೆಂಟರ್ ಗಳನ್ನು ಹೊಂದಿದ್ರೆ, ನಮ್ಮ ರಾಜ್ಯದಲ್ಲಿ MRO ಫರ್ಮ್ಸ್ ಅಂದ್ರೆ ಮೇಂಟೆನೆನ್ಸ್, ರಿಪೇರ್ಸ್ ಅಂಡ್ ಓವರ್ ಆಲ್ ಸೆಗ್ಮೆಂಟ್ ನಲ್ಲಿ ಕೂಡ ಬಹಳ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಿವೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ದೇಶದ 25 ಭಾಗದಷ್ಟು ಭಾರತದ ಏರ್ಕ್ರಾಫ್ಟ್ ಮತ್ತು ಸ್ಪೇಸ್ ಕ್ರಾಫ್ಟ್ ಕಂಪನಿಗಳನ್ನು ಹೊಂದಿದ್ದು, ನಮ್ಮ ದೇಶದಲ್ಲಿ ನಿರ್ಮಾಣ ಆಗುವ 67% ಪ್ಲೇನ್ ಮತ್ತು ಹೆಲಿಕಾಪ್ಟರ್ ಗಳನ್ನು ಬೆಂಗಳೂರಿನಲ್ಲಿ ನಮ್ಮ ದೇಶದ ಡಿಫೆನ್ಸ್ ಸರ್ವಿಸ್ಗೆ ತಯಾರು ಮಾಡಿಕೊಡುತ್ತಾರೆ. ನಮ್ಮ ಬೆಳಗಾವಿಯಲ್ಲಿ 300 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವ ಆಕ್ವೆಸ್ ಏರೋಸ್ಪೇಸ್ ಎಕೋಸಿಸ್ಟಮ್ ಪ್ರಪಂಚದ ಎಲ್ಲೆಡೆ ಇರುವ ದೊಡ್ಡ ಏರೋಸ್ಪೇಸ್ ಕಂಪನಿಗಳಿಗೆ ಏರೋ ಸ್ಟ್ರಕ್ಚರ್ಸ್ ಮತ್ತು ಏರೋ ಸಿಸ್ಟಮ್ಸ್ ಕಾಂಪೊನೆಂಟ್ ಗಳನ್ನು ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತಾರೆ. ಈ ಆಕ್ವೆಸ್ ಕಂಪನಿಯ ಚೇರ್ಮನ್ ಆದ ಅರವಿಂದ್ ಮಲ್ಲಿಗೇರಿ ಅವರ ಪ್ರಕಾರ ಪ್ರಪಂಚದೆಲ್ಲೆಡೆ ಯಾವುದೇ ಹಾರಾಡುವ ವಿಮಾನಗಳಲ್ಲಿ, ಹೆಲಿಕಾಪ್ಟರ್ ಮತ್ತು ಏರೋಸ್ಪೇಸ್ ಕ್ಷೇತ್ರದ ವಾಹನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ಪನ್ನ ಆಗುವ ಕಾಂಪೊನೆಂಟ್ಗಳು ಇದ್ದೇ ಇರುತ್ತವೆ ಎಂದು. ಅಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಬೆಳೆದಿದೆ ಎಂದು ತಿಳಿಯುತ್ತದೆ. ಇಷ್ಟು ದೊಡ್ಡ ಏರೋಸ್ಪೇಸ್ ಇಂಡಸ್ಟ್ರಿ ಪಾಲನ್ನು ಹೊಂದಿರುವ ನಮ್ಮ ರಾಜ್ಯದಲ್ಲಿ ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನ ಹೊಸ ಹೆಲಿಕಾಪ್ಟರ್ ಡಿವಿಷನ್ ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು HAL ನವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೊದಲಿಗೆ ನಾವು ನಮ್ಮ ಭಾರತದ ಹೆಮ್ಮೆಯ ಪಬ್ಲಿಕ್ ಸೆಕ್ಟರ್ ಕಂಪನಿಯಾದ HAL ಬಗ್ಗೆ ಅದರ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. 1940ನೇ ಇಸ್ವಿಯ ಡಿಸೆಂಬರ್ 23ನೇ ತಾರೀಕಿನಂದು ವಾಲ್ಚಂದ್ ಹೀರಾಚಂದ್ ದೋಶಿ ಅವರು ನಮ್ಮ ಅಂದಿನ ಮೈಸೂರು ಸಂಸ್ಥಾನದ ಜೊತೆ ಸೇರಿ HAL ಅಂದ್ರೆ ಅಂದಿನ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅನ್ನು ಪ್ರಾರಂಭಿಸುತ್ತಾರೆ. ಈ ಹೀರಾಚಂದ್ ದೋಶಿ ಅವರು 1882ನೇ ಇಸ್ವಿಯಲ್ಲಿ ಸೋಲಾಪುರದಲ್ಲಿ ಜನಿಸಿದ್ದು, ಇವರ ಕುಟುಂಬವು ಪ್ರತಿಷ್ಠಿತ ಹತ್ತಿ ಮತ್ತು ಬ್ಯಾಂಕಿಂಗ್ ವ್ಯವಹಾರಸ್ಥರಾಗಿರುತ್ತಾರೆ. ಆದರೆ ಹೀರಾಚಂದ್ ದೋಶಿ ಅವರಿಗೆ ಅವರ ಕುಟುಂಬದ ವ್ಯವಹಾರಕ್ಕಿಂತ ಬೇರೆ ತಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭ ಮಾಡುವ ಉತ್ಸಾಹ ಇರುತ್ತದೆ. ಮತ್ತು ಅದೇ ರೀತಿ ನಮ್ಮ ಮೈಸೂರು ಸಂಸ್ಥಾನದ ಜೊತೆಗೂಡಿ ಬೆಂಗಳೂರಿನಲ್ಲಿ ನಮ್ಮ ದೇಶದ ಮೊತ್ತ ಮೊದಲ ಆಟೋಮೊಬೈಲ್ ಕಂಪನಿಯನ್ನು ಪ್ರಾರಂಭ ಮಾಡುತ್ತಾರೆ. ಆ ಕಂಪನಿಯು ಅವರು ಅಂದುಕೊಂಡಂತೆ ಹೆಚ್ಚು ಲಾಭದಾಯಕವಾಗಿ ನಡೆಯಲು ಪ್ರಾರಂಭ ಆಗುತ್ತದೆ. ಅದಾದ ನಂತರ 1940ರಲ್ಲಿ HAL ಹಿಂದೂಸ್ತಾನ್ ಏರೋಕ್ರಾಫ್ಟ್ ಲಿಮಿಟೆಡ್ ಅನ್ನು ಪ್ರಾರಂಭ ಮಾಡುತ್ತಾರೆ. ಮತ್ತು ಮುಂದೆ ವಿಶ್ವ ಯುದ್ಧದ ಸಮಯದಲ್ಲಿ ಈ HAL ಕಂಪನಿ ಬಹಳ ಪ್ರಸಿದ್ಧಿ ಪಡೆದು ಸ್ವಾತಂತ್ರ್ಯ ನಂತರದ 1951ರಲ್ಲಿ ನಮ್ಮ ಭಾರತ ದೇಶದ ಡಿಫೆನ್ಸ್ ಮಿನಿಸ್ಟ್ರಿ ಈ HAL ಕಂಪನಿಯನ್ನು ತನ್ನ ಅಡಿಯಲ್ಲಿ ತೆಗೆದುಕೊಳ್ಳುತ್ತದೆ. ಇದಾದ ನಂತರ 1964ರಲ್ಲಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಂದು ಹೆಸರು ಬದಲಾವಣೆ ಮಾಡಲಾಗುತ್ತದೆ. ಮುಂದೆ HAL ತನ್ನ 80 ವರ್ಷಗಳ ಇತಿಹಾಸದಲ್ಲಿ
17 ವಿವಿಧ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳ ಡಿಸೈನ್ ಮತ್ತು ನಿರ್ಮಾಣವನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡುತ್ತದೆ. ಇದರಲ್ಲಿ ಫೈಟರ್ ಟ್ರೈನಿಂಗ್ ವಿಮಾನಗಳು, ಹೆಲಿಕಾಪ್ಟರ್ಗಳು, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು, ಇಂಜಿನ್ಗಳು ಮತ್ತು ಏರೋಪ್ಲೇನ್ ಪ್ರಾಡಕ್ಟ್ಗಳು ಸೇರಿರುತ್ತವೆ. ನಮ್ಮ ಬೆಂಗಳೂರಿನ HAL ನಲ್ಲಿ ನಿರ್ಮಾಣವಾದ ಬಹುಮುಖ್ಯವಾದ ಹೆಲಿಕಾಪ್ಟರ್ಗಳಲ್ಲಿ 3 ರಿಂದ 6 ಟನ್ ಕ್ಲಾಸ್ನ ALH ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಧ್ರುವ್, ALH MK4 ರುದ್ರ, LCH ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್, LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ನಲ್ಲಿ ನಮ್ಮ HAL ಅವರೇ ಡಿಸೈನ್ ಮತ್ತು ನಿರ್ಮಾಣ ಮಾಡಿರುವ HAL DO228 ಡಿಫೆನ್ಸ್ ಏರ್ಕ್ರಾಫ್ಟ್ ನಲ್ಲಿ ತೇಜಸ್ ಪ್ರೋಗ್ರಾಂ ಬಹಳ ಮುಖ್ಯವಾದದ್ದು ಮತ್ತು ಡ್ರೋನ್ ವಿಭಾಗದಲ್ಲಿ ರುಸ್ತುಂ ನಿರ್ಮಾಣ. ಈ ತರದ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ನಿರ್ಮಾಣದಿಂದ ನಮ್ಮ ದೇಶದ ಭದ್ರತೆಗೆ ದೊಡ್ಡ ಶಕ್ತಿ ತುಂಬಿದೆ ನಮ್ಮ HAL. ಈಗ ನಮ್ಮ ಬೆಂಗಳೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿ 615 ಎಕರೆ ವಿಸ್ತೀರ್ಣದ ಭೂಪ್ರದೇಶದಲ್ಲಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಹೆಲಿಕಾಪ್ಟರ್ ನಿರ್ಮಾಣ ಮಾಡುವ ಸೆಂಟರ್ ಅನ್ನು ನಿರ್ಮಿಸಿದೆ. ಈ ಘಟಕ ಗ್ರೀನ್ ಫೀಲ್ಡ್ ಮಾದರಿಯ ಹೊಸ ಘಟಕ ಆಗಿದ್ದು ಇದನ್ನು 2016ರಲ್ಲಿ ಶಿಲಾನ್ಯಾಸ ಮಾಡಲಾಯಿತು. ಈ HAL ಹೆಲಿಕಾಪ್ಟರ್ ಡಿವಿಷನ್ ಅನ್ನು ನಮ್ಮ ದೇಶದ ಪ್ರಧಾನಿ ಮೋದಿ ಅವರು 2023 ಫೆಬ್ರವರಿ 6ನೇ ತಾರೀಕಿನಂದು ಇನಾಗ್ರೇಷನ್ ಮಾಡಿದ್ರು. ಈ ಹೆಲಿಕಾಪ್ಟರ್ ನಿರ್ಮಾಣದ ಘಟಕದಲ್ಲಿ LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ನಿರ್ಮಾಣದಿಂದ ಪ್ರಾರಂಭ ಆಗಿ ನಂತರ LCH ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್, ಮುಂದೆ ಪ್ರಚಂಡ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ನಿರ್ಮಿಸುವುದು ಮತ್ತು ಮುಂದೆ IMRH ಅಂದ್ರೆ ಇಂಡಿಯನ್ ಮಲ್ಟಿ ರೋಲ್ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸುವ ಉದ್ದೇಶ HAL ನವರದು. ಈಗ ನಮ್ಮ ಸ್ವಂತ ದೇಸಿ ಮತ್ತು ಡಿಫೆನ್ಸ್ ಉಪಯೋಗಕ್ಕೆ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸುವುದು ಮತ್ತು ಮುಂದೆ ಇಲ್ಲಿ ನಿರ್ಮಾಣ ಆಗುವ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಉದ್ದೇಶ HAL ನವರದು. ಈಗ ನಿರ್ಮಾಣ ಆಗಿರುವ ಈ HAL ಹೆಲಿಕಾಪ್ಟರ್ ಡಿವಿಷನ್ ಇದೊಂದು ತರ ಹೆಲಿಕಾಪ್ಟರ್ ನಿರ್ಮಾಣದ ವಿಷಯದಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ತರದಲ್ಲಿ ಕಾರ್ಯನಿರ್ವಹಿಸಲಿದೆ. ಇಲ್ಲೇ ಡಿಸೈನ್ ಮಾಡುವುದರಿಂದ ಹಿಡಿದು ಇಲ್ಲೇ ನಿರ್ಮಾಣ ಮಾಡುವುದು, ನಂತರ ಈ ಹೆಲಿಕಾಪ್ಟರ್ಗಳ ರಿಪೇರ್, ಮೇಂಟೆನೆನ್ಸ್ ಮತ್ತು ಓವರ್ ಆಲ್ ಎಲ್ಲವನ್ನು ಮಾಡಬಹುದಾದ ಘಟಕ ಇದಾಗಿದೆ. ಈಗ ನಿರ್ಮಾಣ ಆಗಿರುವ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ 4.0 ಸ್ಟ್ಯಾಂಡರ್ಡ್ ರೀತಿಯ ಇಂಡಸ್ಟ್ರಿ ಆಗಿದೆ. ಈ ಘಟಕದಲ್ಲಿ ಮುಂದಿನ 20 ವರ್ಷಗಳಲ್ಲಿ 1,000 ಹೆಲಿಕಾಪ್ಟರ್ಗಳನ್ನು ನಿರ್ಮಿಸುವುದು HAL ಅವರ ಗುರಿ. ಮೊದಲಿಗೆ ಪ್ರತಿ ವರ್ಷ 30 ಹೆಲಿಕಾಪ್ಟರ್ ನಿರ್ಮಾಣ ಮಾಡುವ ಈ ಘಟಕದಲ್ಲಿ ಮುಂದೆ ಈ ಸಂಖ್ಯೆಯನ್ನು ಪ್ರತಿ ವರ್ಷ 60 ಮತ್ತು ಮುಂದೆ ಪ್ರತಿ ವರ್ಷ 90 ಹೆಲಿಕಾಪ್ಟರ್ಗಳನ್ನು ಪ್ರತಿ ವರ್ಷ ನಿರ್ಮಿಸುವ ಗುರಿ HAL ನವರದು. HAL ಅವರ ಪ್ರಕಾರ ಮುಂದಿನ 20 ವರ್ಷಗಳಲ್ಲಿ 4 ಲಕ್ಷ ಕೋಟಿ ಟರ್ನ್ ಓವರ್ ಅನ್ನು ಈ ಘಟಕದಲ್ಲಿ ಮಾಡಲಾಗುವುದು. ಮುಂದೆ ಇಲ್ಲಿ ನಿರ್ಮಾಣ ಆಗುವ IMRH ಇಂಡಿಯನ್ ಮಲ್ಟಿ ರೋಲ್ ಹೆಲಿಕಾಪ್ಟರ್ಗಳು ರಷ್ಯಾ ದೇಶದಲ್ಲಿ ನಿರ್ಮಾಣ ಆಗುವ Mi-17 ಜೊತೆ ಕಾಂಪೀಟ್ ಮಾಡಲಿದ್ದು, ಈ Mi-17 ಹೆಲಿಕಾಪ್ಟರ್ಗಳನ್ನು 40ಕ್ಕೂ ಹೆಚ್ಚು ದೇಶಗಳು ತಮ್ಮ ಏರ್ ಡಿಫೆನ್ಸ್ ನಲ್ಲಿ ಪ್ರಮುಖ ಹೆಲಿಕಾಪ್ಟರ್ಗಳನ್ನಾಗಿ ಬಳಸುತ್ತವೆ. ಮುಂದೆ HAL ಅವರ ಈ ಹೆಲಿಕಾಪ್ಟರ್ ಡಿವಿಷನ್ ನಲ್ಲಿ ನಿರ್ಮಾಣ ಆಗುವ ಹೆಲಿಕಾಪ್ಟರ್ಗಳು ನಮ್ಮ ದೇಶದ ಭದ್ರತೆಗೆ ಹೆಚ್ಚು ಶಕ್ತಿ ತುಂಬಲಿ ಮತ್ತು ಇಲ್ಲಿ ನಿರ್ಮಾಣ ಆಗುವ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳು ನಮ್ಮ ದೇಶದ ಸಿವಿಲ್ ಏವಿಯೇಷನ್ ನಲ್ಲಿ ಇನ್ನೂ ಹೆಚ್ಚು ಹೆಲಿಕಾಪ್ಟರ್ಗಳು ಉಪಯೋಗಿಸುವಂತಾಗಲಿ ಮತ್ತು ಇಲ್ಲಿ ನಿರ್ಮಾಣ ಆಗುವ ಹೆಲಿಕಾಪ್ಟರ್ಗಳು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗಿ ನಮ್ಮ ದೇಸಿ ನಿರ್ಮಿತ ಹೆಲಿಕಾಪ್ಟರ್ಗಳು ಪ್ರಪಂಚದೆಲ್ಲೆಡೆ ಬಳಕೆಯಾಗುವಂತಾಗಲಿ. ಈ ಹೆಲಿಕಾಪ್ಟರ್ ನಿರ್ಮಾಣ ಘಟಕದಲ್ಲಿ 6,000 ಉದ್ಯೋಗಗಳು ಸೃಷ್ಟಿಯಾದ ರೀತಿಯಲ್ಲೇ ಮುಂಬರುವ ವರ್ಷಗಳಲ್ಲಿ ನಮ್ಮ ಕರ್ನಾಟಕದ ಏರೋಸ್ಪೇಸ್ ಇಂಡಸ್ಟ್ರಿ ಸೆಕ್ಟರ್ ನಲ್ಲಿ ಇನ್ನೂ ಹೆಚ್ಚು ಹೂಡಿಕೆಯಾಗಲಿ. ನಮ್ಮ ರಾಜ್ಯದ ಇತರೆ ಕಡೆಗಳಲ್ಲಿ ಈಗಾಗಲೇ ಇರುವ ಏರೋಸ್ಪೇಸ್ SEZಗಳು ಮತ್ತು ಮುಂಬರುವ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾರ್ಕ್ಗಳಲ್ಲಿ ಹೆಚ್ಚೆಚ್ಚು ಹೂಡಿಕೆ ಬಂದು ಇನ್ನೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿ. ನಮ್ಮ ಕರ್ನಾಟಕ ನಮ್ಮ ದೇಶದ ಭದ್ರತೆಗೆ ನೀಡುತ್ತಿರುವ ಸೇವೆಯನ್ನು ಇದೇ ರೀತಿ ಮುಂದೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮುಂದುವರಿಸಿಕೊಂಡು ಹೋಗಲಿ ಎಂದು ಅಪೇಕ್ಷಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.